ಮನಸ್ಸಿನ ನೀಲನಕ್ಷೆ, ಯಾವ ರೀತಿ ನಾವು ಪಶುತ್ವದಿಂದ ದೈವತ್ವದ ಕಡೆಗೆ ಸಾಗಬಹುದು ಅನ್ನೋದಕ್ಕೆ ಒಂದು ಬ್ಲೂ ಪ್ರಿಂಟ್. ನಮ್ಮ ಮೈಂಡಲ್ಲಿ 4 ಸೆಕ್ಷನ್ ಇರ್ತದೆ. ಮೈಂಡ್ ಅಂದರೆ ಮನಸ್ಸು, ಕಲ್ಪನಾತೀತ, ಅದು ಕಲ್ಪನೆ ಮಾಡ್ಕೊಳ್ಬೇಕು. ಯಾವ ರೀತಿ ಅಂದರೆ 4 ಸೆಕ್ಷನ್ನು. 4 ಸೆಕ್ಷನಲ್ಲಿ 7 ಸೆಂಟರ್ ಇರ್ತದೆ. 7 ಸೆಂಟರ್ ಯಾವುದು ಅಂದರೆ ಇಂಟೆಲಿಜೆನ್ಸ್, ಇಮೋಷನ್, ಸೆಕ್ಸುವೋ ವೈಟಾಲಿಟಿ, ಮೋಟರ್, ಇಂಟ್ಯೂಷನ್, ಪ್ಯಾರಾಮೆಂಟಲ್, ಟ್ರಾನ್ಸಡೆಂಟಲ್. 2, 3, 4 ಇವು ಹೈಯರ್ ಸೆಕ್ಷನ್ ಆಗಿರೋದ್ರಿಂದ ನಾವು ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಈಗ ಮೊದಲನೇ ಸೆಕ್ಷನ್ನು, ಅದರಲ್ಲಿ 4 ಸೆಂಟರ್ ಇರ್ತದೆ. ಇಂಟೆಲಿಜೆನ್ಸ್, ಇಮೋಷನ್, ಸೆಕ್ಸುವೋ ವೈಟಾಲಿಟಿ, ಮೋಟರ್. ಈ ಮೊದಲನೇ ಸೆಕ್ಷನ್ ಮತ್ತು 2ನೇ ಸೆಕ್ಷನ್ ಮಧ್ಯೆ TCS ಅಂತ ಒಂದು ಸ್ಟೇಜ್ ಬರ್ತದೆ, ಕ್ರಿಟಿಕಲ್ ಸರ್ಟನ್ ಸ್ಟೇಜ್. ಇದೇನೆಂದರೆ ಇಲ್ಲಿ ತನಕ ನಾವು ತಲುಪಿದ್ರೆ ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಆನಂದ, ನೆಮ್ಮದಿ, ಶಾಂತಿ ತುಂಬಿ ತುಳುಕುತ್ತದೆ. ಆತ್ಮಜ್ಞಾನ, ಎಲೈನ್ಮೆಂಟ್ ಅಂತ ಏನು ಹೇಳ್ತೀವಲ್ಲ, ಸೆಲ್ಫ್ ರಿಯಲೈಸೇಷನ್, ಅದು ಈ ಸ್ಟೇಜಲ್ಲಿ ತಲುಪಿದಾಗ ಆಗುವಂಥದ್ದು. ಇಲ್ಲಿಂದ ನಮ್ಮ ಸ್ಪಿರಿಚುವಲ್ ಪ್ರೋಗ್ರೆಸ್ ಏನಿದೆ ಅದು ಆಟೋಮೆಟಿಕ್ ಆಗ್ತದೆ. ಇಲ್ಲಿ ತನಕ ತಲುಪಲಿಕ್ಕೆ ನಾವು ಈ ಸೆಕ್ಷನ್ ಮೇಲೆ IES ಇದ್ರ ಮೇಲೆ ನಾವು ಕೆಲಸ ಮಾಡಬೇಕಾಗ್ತದೆ. ನಮಗೆಲ್ರಿಗೂ ಯಾವ ರೀತಿ ಅಂದರೆ ನಮ್ಮ 2, 3, 4 ಸೆಕ್ಷನ್ ಏನಿದೆ, ಕುಂಡಲಿನಿ ಬೇಗ ಬೇಗ ಓಪನ್ ಆಗಿಬಿಡಬೇಕು, ಚಕ್ರ ಪೂರ್ತಿ ಆ್ಯಕ್ಟಿವೇಶನ್ ಆಗಿಬಿಡಬೇಕು. ನಮಗೆ ನಮ್ಮ ಮೈಂಡ್ನ ಬೇಸಿಕ್ ಅಂದರೆ ನಮ್ಮ ಇಮೋಷನ್ ಕಂಟ್ರೋಲ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಯೋಚನೆ ಕಂಟ್ರೋಲ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಸೆಕ್ಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ನಾವು ಕುಂಡಲಿನಿ ಓಪನ್ ಮಾಡ್ಲಿಕ್ಕೆ ಹೊರಟಿದ್ದೀವಿ ಅಂತ ಗುರುಗಳು ಮಾರ್ಕೆಟಲ್ಲಿ ಸಿಗ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ಕುಂಡಲಿನಿ ಆ್ಯಕ್ಟಿವ್ ಮಾಡೋದಾಗಲಿ, ಚಕ್ರ ಆ್ಯಕ್ಟಿವೇಶನ್ ಆಗಲಿ ಏನೂ ಇರಲ್ಲ. ಬೇಸಿಕ್ ನೀವು ಅಲ್ಲಿ ತಲುಪಲಿಕ್ಕೆ ಎಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳಿಕ್ಕೆ ಹೊರಟಿದ್ದೀನಿ. ಯಾಕೆ ಹೇಳಿಕ್ಕೆ ಹೊರಟಿದ್ದೀನಿ ಅಂದರೆ ಇದು ನನ್ನ ಜೀವನದಲ್ಲಿ ನಾನು ಅಪ್ಲೈ ಮಾಡಿ ನೋಡಿದ್ದೀನಿ, ಒಳ್ಳೆ ರಿಸಲ್ಟ್ ಇದೆ. ಹಾಗಾಗಿ ಅಂದರೆ ನಮ್ಮ ಇಂಟೆಲಿಜೆನ್ಸ್, ಯೋಚನೆ, ಇಮೋಷನ್ಸ್, ಭಾವನೆ, ನಮ್ಮ ಸೆಕ್ಸುವೋ ವೈಟಾಲಿಟಿ, ನಮ್ಮ ದೇಹ ಅಂದ್ಕೊಳ್ಳಿ, ಈ 3 ಥಾಟ್ಸ್, ಇಮೋಷನ್, ಎನರ್ಜಿ 3 ಒಗ್ಗಟ್ಟಾಗಿ ಮೇಲ್ಗಡೆ ಹರಲಿಕ್ಕೆ ಸ್ಟಾರ್ಟ್ ಆದಾಗಲೇ ಚಕ್ರದ ಎಕ್ಸ್ಪೀರಿಯನ್ಸ್ ಆಗಲಿ, ಕುಂಡಲಿನಿ ಆ್ಯಕ್ಟಿವ್ ಆಗಲಿ ಆಗುವಂಥದ್ದು. ಮೊದಲನೇದಾಗಿ ಐ ಸೆಂಟರ್, ಇಂಟೆಲಿಜೆನ್ಸ್, ಇಂಟಿಗ್ರಿಟಿ ಅಂದರೆ ನಮ್ಮೊಳಗೆ ಇಳಿದು ಸರಿಯಾಗಿದ್ದನ್ನು ಮಾಡುವಂಥದ್ದು, ಡಿಸಿಷನ್ ತಗೊಳ್ಳೋದು ಇದ್ರ ಕೆಲಸ. ಆದರೆ ನಾವು ಏನು ಮಾಡ್ತೀವಿ ಅಂದರೆ ಇಮೋಷನ್ನಿಂದ ಡಿಸಿಷನ್ ತಗೋತೀವಿ. ಡಿಸಿಷನ್ ತಗೊಳ್ಳೋದು ಐ ಸೆಂಟರ್ನ ಕೆಲಸ, ಇಂಟೆಲಿಜೆನ್ಸ್ನ ಕೆಲಸ, ಬುದ್ಧಿಯ ಕೆಲಸ. ಆದರೆ ನಾವು ಇಮೋಷನಿಂದ ಕೆಲವೊಂದು ಸಲ ನಮ್ಮ ಕೋಪದಲ್ಲಿ, ಆವೇಶದಲ್ಲಿ, ದುಃಖದಲ್ಲಿ, ಬೇಜಾರಲ್ಲಿ ನಿರ್ಧಾರ ಮಾಡಿಬಿಡ್ತೀವಲ್ಲ. ಆ್ಯಕ್ಚುಲಿ ಇಮೋಷನ್ ಆ್ಯಕ್ಟಿವ್ ಇದ್ದಾಗ ಡಿಸಿಷನ್ ತಗೋಬಾರ್ದು. ಏನೇ ಇಮೋಷ್ನಲ್ಲಿ ನಿರ್ಧಾರ ತಗೊಳ್ಳುವ ಸಮಯ ಬಂದರೆ 24 hour ಹೋಲ್ಡ್ ಮಾಡಬೇಕು. ಐ ಸೆಂಟರ್ನ ಕೆಲಸ ಎಕ್ಸಾಕ್ಟ್ಲಿ ಏನಾಗಿದೆ ಅನ್ನೋದನ್ನು ತಿಳಿದುಕೊಳ್ಳೋದು. ಯೋಗದಲ್ಲಿ, ವೇದಾಂತದಲ್ಲಿ ಇದು ಸತ್ವಗುಣದ ಒಳಗಡೆ ಬರ್ತದೆ. ಸರಿಯಾದದನ್ನು ಹೇಳೋದು, ಕಮಾಂಡ್ ಮಾಡೋದು, ನಮ್ಮ ಥಿಂಕಿಂಗ್ನ ಗೈಡ್ ಮಾಡೋದು ಇದ್ರ ಕೆಲಸ. ಇದು ತನ್ನ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಆದರೆ ಇದರ ಸೈಡಲ್ಲಿ ಇನ್ನೊಂದು ಸೆಂಟರ್ ಇದೆ, ಇಮೋಷನ್ ಸೆಂಟರ್. ಇದ್ರ ಕೆಲಸ ಏನಂದರೆ ಇದು ನಮ್ಮ ಅಟೆನ್ಷನ್ನ ಬೇಡ್ತದೆ. ಕೆಲವೊಂದು ಸಲ ಇಮೋಷನ್ಗಳು ಕಾಣ್ತವೆ, ಇನ್ನು ಕೆಲವೊಂದು ಸಲ ಇಮೋಷನ್ಗಳು ಕಾಣಲ್ಲ. ನೀವು ಯಾರನ್ನಾದರೂ ಯಾಕೆ ಒಂಥರ ಇದ್ರೆ ಅಂದರೆ ಚೆನ್ನಾಗಿದ್ದೀನಿ ಅಂತಾರೆ, ಊಟ ಮಾಡಿಲ್ವಂತೆ ಯಾಕೆ ಅಂತ ಕೇಳಿದ್ರೆ ಮೂಡಿಲ್ಲ ಅಂತಾರೆ. ಇದು ಕಾಣದಿರೋಂತಹ ಇಮೋಷನ್. ಯಶಸ್ವಿ ಆದಂಥವರು ತುಂಬ ಕೆಲಸ ಟ್ರೈ ಮಾಡ್ತಾರೆ, ಬೇರೆ ಬೇರೆದೆಲ್ಲ ಪ್ರಯೋಗ ಮಾಡಿ ನೋಡಿ ಎಲ್ಲೋ ಯಾವುದೋ ಒಂದು ಅವರಿಗೆ ಕೈ ಹಿಡಿದಿರ್ತದೆ, ಅದ್ರ ಮೂಲಕ ಅವರು ಯಶಸ್ವಿ ಆಗ್ತಾರೆ. ಆದರೆ ನಾವು ನಕಲಿ ಇಮೇಜ್ಗೆ, ಭಾವನೆಗೆ ಅಟ್ಯಾಚ್ ಆಗಿದ್ದೀವಿ, ಹೊಸದೇನು ಟ್ರೈ ಮಾಡಲ್ಲ. ಯಾವಾಗ ನೀವು ಅಟ್ಯಾಚ್ಮೆಂಟ್ನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿರೋ ಅದು ಕಾಣ್ತದೆ. ಹಾಗೆ ಅವರ್ಜನ್ಸ್ ಅಂದರೆ ಅದು ನನಗಿಷ್ಟ ಇಲ್ಲ, ನಾನು ಅದು ಮಾಡಲ್ಲ, ಇದನ್ನು ಸಹ ಗಮನಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ ಕಾಣ್ತದೆ. ಪ್ರತಿಯೊಂದು ಭಾವನೆನ ಗುರುತಿಸೋದನ್ನು ಕಲಿಬೇಕಾಗ್ತದೆ. ನಂದು ಒಳ್ಳೆಯ ಅಹಂಕಾರ. ನಮಗೆ ಅಹಂಕಾರಕ್ಕೂ ಒಳ್ಳೆಯ ಅಹಂಕಾರನ ಒಂದು ಹೆಸರು ಕೊಟ್ಕೊಳ್ತೀವಿ. ಒಳ್ಳೆಯದು ಕೆಟ್ಟದ್ದು ಅನ್ನೋದು ಬೇರೆ ಇರ್ತದ. ಅಹಂಕಾರನೇ ಅಲ್ವಾ. ನಮ್ಮ ಮನಸ್ಸು ನಮಗೆ ಯಾವ ರೀತಿ ಮುಟ್ಟಾಳ ಮಾಡ್ತಾ ಇದೆ ನಮ್ಗೆ ಕಾಣ್ತಾ ಇಲ್ಲ. ನಿಮಗೆ ಒಬ್ಬರೊಬ್ರು ಕಂಡ್ರೆ ತುಂಬ ಇಷ್ಟ, ಒಬ್ಬೊಬ್ಬರನ್ನ ಕಂಡ್ರೇ ಆಗಲ್ಲ. ಇದು ಸಹ ಭಾವನೆನೇ. ನಾವು ಆತ್ಮಜ್ಞಾನಿ ಆಗಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದರೆ ನಾವು ದೇಹದ ಜೊತೆ ಅಟ್ಯಾಚ್ ಆಗಿದ್ದೀವಿ, ನಮ್ಮ ಇಮೇಜ್ ಜೊತೆ ಅಟ್ಯಾಚ್ಡ್ ಆಗಿದ್ದೀವಿ. ಇಮೇಜ್ ಅಂದರೆ ಈಗ ನೋಡಿರ್ತೀರಲ್ವ, ರಿಟೈರ್ಡ್ ಆದಂಥವರು, ನಾನು ರಿಟೈರ್ಡ್ ಇಂಥವನು ಅಂತ ಒಂದು ಇಮೇಜು. ಡಾಕ್ಟರ್ ಆಗಿರ್ಬೋದು, PhD ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಏನೇ ಆಗಿರ್ಬೋದು, ಆ ಇಮೇಜ್ ಜೊತೆ ಅಟ್ಯಾಚ್ ಆಗಿರ್ತಾರೆ, ಅಂದರೆ ಬಾಡಿಗೆ ಅಟ್ಯಾಚ್ ಆಗಿದ್ದಾರೆ. ಇದನ್ನೇ ಈ ಸೆಂಟರ್ ಅನ್ನೋದು. ವೇದಾಂತದಲ್ಲಿ ಇದನ್ನು ರಜೋಗುಣ ಅಂತಾರೆ. ಅಂದರೆ ಚಿಕ್ಕ ಮಕ್ಕಳು ತಂದೆ ತಾಯಿಯ ಅಟೆನ್ಷನ್ನ, ಪ್ರೀತಿನ,
ಕೇರಿಂಗ್ನ ಯಾವ ರೀತಿ ಬೇಡ್ತಾ ಇರ್ತಾರೋ ಆ ರೀತಿ ಇಮೋಷನ್ ಕ್ಯಾರಿಂಗ್ ಬಯಸ್ತಾ ಇರ್ತದೆ, ಫೋಕಸ್ ಬಯಸ್ತಾ ಇರ್ತದೆ. ಇದು ಬಿಟ್ಟರೆ ಅದ್ರ ಪಕ್ಕದಲ್ಲಿರುವಂತಹ ಇನ್ನೊಂದು ಸೆಂಟರ್, ಎಸ್ ಸೆಂಟರ್.